कैसा है बेटा? हमारा बेटी है। Take care. What exactly is the problem? ಅದು ಬ್ಲಾಸ್ಟ್ ಇಂದ ಒಳಗಡೆ ಬೋನ್ ಇಲ್ಲಿ रेंदर बहुत तकलीफ हुई रात सब बच्चे को हुआ। तकलीफ बहुत है। 2-3-4 बार हुआ, कौन केयर नहीं करे। इतना बड़ा हादसा होने के बाद आप केयर करे तो सही बोलती हूँ। 3-4 बार हुआ, नन्हे बच्चे वहाँ पर ही हो गया, मैं वही बोला मैं सब वहाँ पे ही हुआ सर, वहाँ पे हम सब पूरा बोले सही डॉक्टर में को ऐसा बोले बच्चे इतना डैमेज हुए तो कितना परेशान है तुम देखो। देख ले। बच्चे तड़पड़े ना तड़पड़ी वो बच्चे चिंता मत करो, डॉक्टर से वगैरह देख ले। इधर का हिस्सा पूरा कुछ भी नहीं है, पूरा जल गया है सब। ಸರ್ ಬರ್ನ್ ಆಗಿದೆ, ಫುಲ್ ಫೇಸ್ ಎಲ್ಲ ಫ್ಲೇಮ್ಸ್ ಎಲ್ಲ ಆಗಿದೆ ಸರ್ ಎಲ್ಲ ಕಡೆ ಸ್ವಲ್ಪ ಒಂದು ಪೀಸ್ ಬಂದು ಒಳಗೆ ಹತ್ತಿದೆ ಸರ್। 3.5 साल की प्रदीप इसका क्या इलाज का खर्चा वगैरह है, हम राजशेखर वगैरह सब बोले हम सब देख लेते हैं। अंदर रखो, अंदर रख लो, फिर बाद में करेंगे क्या है। मैं तो मत देखे ಇವತ್ತು ನಿನ್ನೆ ಏನೋ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮೊಳಕೆರಾದಲ್ಲಿ ಏನು ಸ್ಫೋಟ ಆಗಿದೆ, ಅದರಿಂದ 4 ಮಕ್ಕಳಿಗೆ ಇವತ್ತು ಸುಟ್ಟಿನ ಗಾಯಗಳಾಗಿದ್ದಾವೆ. 2 ಸ್ವಲ್ಪ ಹಿರಿಯರು, ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಿಲ್ಲಾಡಳಿತ ನಿಗಾ ಇಕ್ಕಿದೆ. ನಾನು ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದೇವೆ. ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಎಲ್ಲಾ ರೀತಿ ಏನೇನು ಉತ್ತಮವಾದಂತ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಹೇಳಿದ್ದೇವೆ. ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡುವಂಥದ್ದರ ಬಗ್ಗೆ ಮತ್ತು ಯಾಕೆ ಆಗಿದೆ, ಏನಾಗಿದೆ, ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನೀವು ಇನ್ನೇ ಕೇಳಿ ಪೂರ್ತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ. ಭೇಟಿಯಾಗಿ ಅವರಿಗೆ ಏನು ವಸ್ತುಸ್ಥಿತಿ ಇದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರ ಸಂಪೂರ್ಣವಾದಂತಹ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸುತ್ತದೆ. ಮತ್ತೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ರು ಮತ್ತು ಇದಕ್ಕೆ ನಿರ್ಲಕ್ಷ್ಯ, ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಸಹಿತ ಕೆಳ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಪೂರ್ಣ ಪ್ರಮಾಣದಲ್ಲಿ ಬಹಳ ಆಳವಾಗಿ ತನಿಖೆ ನಡೀತದೆ. ಮತ್ತೆ ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ. ಆ ಗ್ರಾಮಸ್ಥರಾಗಲಿ ಯಾರು ಆತಂಕ ಪಡುವಂತದ್ದು ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇನೆ.